ಹಾಡು ಫೈಟು ಈ ಥರದ್ದೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಅದು ಯಾವುದೂ ಇಲ್ಲದೆ 2 ಅವರ್ 20 ನಿಮಿಷ ತಮ್ಮನ್ನು ಥಿಯೇಟ್ರಲ್ಲಿ ಕೂರಿಸಂಥ ಬರೀ ಕತೆ ಹಾಗೂ ವಿಭಿನ್ನತೆ ಮೂಡಿರೋಂಥ ಈ 45ನ ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ ಕನ್ನಡದ ಜನತೆ ಅದರಲ್ಲಿರೋಂಥ ವಿಭಿನ್ನತೆನ ತುಂಬ ಇಷ್ಟಪಟ್ಟು ಅವ್ರು ತುಂಬ ಪ್ರೀತಿಸಂಥ ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅಣ್ಣ ಅವರು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವ್ರನ್ನೆಲ್ಲ ತೆರೆ ಮೇಲೆ ನೋಡಿ ಸಂತೋಷ ಪಡ್ತಾರೆ. ಭಾಳ ಖುಷಿ ಆಗ್ತದೆ. ಸ್ಪೆಷಲಾಗಿ ಕೊನೆಯ 20 ನಿಮಿಷನ ಜನರು ತುಂಬ ಅಪ್ಪಿ ಅದನ್ನು ತುಂಬ ದೈವಿಕವಾಗಿ ಅದನ್ನು ರಿಸೀವ್ ಮಾಡಿಕೊಂಡ್ರೆ ನಂಗೆ ಭಾಳ ಖುಷಿಯಾಗಿದೆ. ಈ ಸಿನಿಮಾ ನಾನು ಅವತ್ತಿಂದ ಹೇಳ್ತೀನಿ, ಇದು ನಾನು ಮಾಡಿದ ಸಿನಿಮಾ ಅಲ್ಲ, ಇದು ನನ್ನ ಕೈಯಲ್ಲಿ ಆ ದೈವಶಕ್ತಿನೇ ಮಾಡಿಸಿರೋದು. ನನಗೆ ಎಷ್ಟಾಗುತ್ತೆ ಅಷ್ಟು ಶ್ರದ್ಧೆಯಿಂದ 3 ವರ್ಷ ಕೆಲಸ ಮಾಡಿದ್ದೀನಿ. ಇನ್ಮೇಲೆ ಈ ಸಿನಿಮಾ ನಿಮ್ಮ ಮಡಿಲಲ್ಲಿದೆ, ನೀವು ಕಾಪಾಡಿ. ಸರ್, ಇಂಡಿಯಾದಲ್ಲಿ ದೇವರುಗಳ ನಾಡು, ಅದರ ಜೊತೆ ಸಾಕಷ್ಟು ಸಂಸ್ಕೃತಿ ಮತ್ತು ಆಚರಣೆಗಳಿದೆ. ಬಟ್ ಇದಿದೆಯಲ್ಲ ಸರ್ 45 ಡೇಸ್ ಗರುಡ ಪುರಾಣ, ಅದನ್ನು ಡಿಕೋಡ್ ಮಾಡೋದೇ ಭಾಳ ಕಷ್ಟ, ಅಂದರೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದನ್ನು ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡೋದು ತುಂಬ ದೊಡ್ಡ ಚಾಲೆಂಜ್ ಅದು. ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದೀರಿ. ಇದು ಏನಂದರೆ ನಮಗೆ ಗರುಡ ಪುರಾಣದ ಏನು ಈ ಫಿಲ್ಮಲ್ಲಿ ಹೇಳಿದ್ದೀವಿ ಅದು ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ತಿಳ್ಕೊಳ್ಳೋಂಥ ವಿಷಯ. ಹಾಗಂದರೆ ಈ ಜನ್ರೇಷನಲ್ಲಿ ಸುಮಾರು ಜನ ಆ ಶಾಸ್ತ್ರಗಳೆಲ್ಲ ಮರ್ತೋಗಿದ್ದಾರೆ. ನಾನು ಕೂಡ ಮರ್ತೋಗಿದ್ದೆ. ನಾನು ನಮ್ಮ ಅಣ್ಣನ ಕಳ್ಕೊಂಡಾಗ ನಾನು ಈ ಶಾಸ್ತ್ರಗಳೆಲ್ಲ ನನ್ನ ಕೈಯಾರೆ ಮಾಡಿದ್ದು. ಸೊ ಆ ಶಾಸ್ತ್ರಗಳು ಎಷ್ಟು ಇಂಪಾರ್ಟೆಂಟು ಒಂದು ಆತ್ಮ ಟ್ರಾವೆಲಿಂಗಿಗೆ ಅನ್ನೋದು ನನಗೆ ನಮ್ಮ ಗುರುಗಳು ಹೇಳಿದ್ರು. ನಾನು ಅದನ್ನು ನನ್ನ ತಲೆಯಲ್ಲಿದ್ದಾಗ ಯಾಕಿದು ಯಾವತ್ತು ನಮ್ಮ ಜನತೆಗೆ ಎಲ್ಲ ಕಡೆ ರೀಚ್ ಆಗಿಲ್ಲ, ನನಗೆ ಗೊತ್ತಿರಲಿಲ್ಲ. ಯಾಕೆ ಇದನ್ನು ಸಿನಿಮಾ ಮೂಲಕ ಹೇಳಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಭಾರತದ ಸಂಸ್ಕೃತಿ ಇನ್ನೂ ಹೆಚ್ಚೆಚ್ಚಾಗಿ ಯೂತ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಕಾರ್ಯಗಳಂದರೆ ಏನು, ಆ ಕಾರ್ಯದ ಮಹತ್ವಗಳಂದರೆ ಏನು. ಎಲ್ಲರೂ ಗರುಡ ಪುರಾಣ ಅಂದರೆ ಹೆದರ್ಕೊತಾರೆ. ಇದು ಹೆದರ್ಕೊಳ್ಳೋ ವಿಚಾರ ಅಲ್ವೇ ಅಲ್ಲ. ಗರುಡ ಪುರಾಣ ಅನ್ನೋದು ಪ್ರತಿಯೊಬ್ಬರು ವಿಷಯ ತಿಳ್ಕೊಂಡ್ರೆ ತಮ್ಮ ಆತ್ಮಾವಲೋಕನ ಮಾಡ್ಕೋಬೋದು. ಹಾಗೂ ನಮ್ಮನ್ನ ಯಾರು ಅಗಲಿರ್ತಾರೆ ಅವರ ಪಯಣಕ್ಕೆ ನಾವು ಇಲ್ಲಿಂದನೇ ಸಹಾಯ ಮಾಡೋಂಥ ಒಂದು ಶಾಸ್ತ್ರವೇ ಗರುಡ ಪುರಾಣ. ಆ ಗರುಡ ಪುರಾಣನ ನಿಮಗೆ ಸಿನಿಮಾದಲ್ಲಿ ತಂದಾಗ ತುಂಬ ಬೋರ್ ಮಾಡಿದೆ, ಅದನ್ನು ಹೇಳಿ ಈ ಕಡೆ ಫ್ಯಾನ್ಸ್ನೂ ಇಷ್ಟಪಟ್ಟು ಅದರೊಳಗೆ ಕಥೆನೂ ಹೇಳಿ ಎಲ್ಲವನ್ನೂ ಪ್ರಯತ್ನ ಪಟ್ಟು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟಿರೋದೆ 45. ದಯಮಾಡಿ ನೋಡಿ, ಗರುಡ ಪುರಾಣನ ಇನ್ನೂ ಹೆಚ್ಚಾಗಿ ಯೂತ್ಸ್ಗೆ, ಫ್ಯಾಮ್ಲಿಗೆ ಗೊತ್ತಾಗಂಗೆ ಮಾಡಿ. ಶಿವಣ್ಣನ ಬಗ್ಗೆ ಹೇಳಿದ್ರೆ ಶಿವತಾಂಡವ ಅಂತ ತೆರೆ ಮೇಲೆ ಇಲ್ಲ, ಗರುಡ ಪುರಾಣದ ಬಗ್ಗೆ ನಾನು ಕಂಪ್ಲೀಟಾಗಿ ಬಹಳಷ್ಟು ಗುರುಗಳ ಹತ್ರ ತಿಳ್ಕೊಂಡೆ. ಆಮೇಲೆ ನಾನೇ ಕೈಯಿಂದ ಅದೆಲ್ಲ ಶಾಸ್ತ್ರೋತ್ತರವಾಗಿ ಮಾಡಿರೋದ್ರಿಂದ ನಾನೇನು ಫಿಲ್ಮಲ್ಲಿ ಗರುಡ ಪುರಾಣ ತೋರಿಸಿದ್ದೀನಿ ಅದಷ್ಟು ವಿಚಾರಗಳನ್ನ ಎಲ್ಲ ಗುರೂಜಿಗಳ ಹತ್ರ ಕೇಳಿ ಬಹಳಷ್ಟು ಜನರ ಹತ್ರ ಅಪ್ರೂವಲ್ ತೊಗೊಂಡು ಅದನ್ನು ಮಾಡಿದ್ದೀನಿ. ಸೊ ಯಾರೇ ಇವತ್ತವರೆಗೂ ನೋಡಿದಾರೆ ಎಲ್ಲರೂ ಆ ಗರುಡ ಪುರಾಣ ಓದಿರೋರೆಲ್ಲರೂ ಹೇಳ್ತಾ ಇದ್ದಾರೆ, ಸರ್ ಹೆಂಗೆ ಇದನ್ನು ಇಷ್ಟು ಕರೆಕ್ಟಾಗಿ ಪ್ರತಿಯೊಂದು ವಿಷಯನೂ ಹೇಳಿದ್ದೀರಾ ಅಂತ. ಅದು ಭಾಳ ಸಂತೋಷ ಆಗ್ತದೆ. ನನಗೆ ಗೊತ್ತಿರಲಿಲ್ಲ ಸರ್, ನಿರ್ದೇಶಕ ನನ್ನ ಒಳಗಡೆ ಇದ್ದಾನೆ ಅನ್ನೋದೇ ನನಗೆ ಇವಾಗ ಗೊತ್ತಾಗಿದ್ದು. ಬಟ್ ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ಲೈಫ್ ಜರ್ನಿಯಲ್ಲಿ ಸಡನ್ನಾಗಿ ಆಕ್ಸಿಡೆಂಟ್ ಆಗಿ ಕತೆ ಬಂತು. ಇದು ಶಿವಣ್ಣ ಅವರ ಆಶೀರ್ವಾದ ಮಾಡಿದ್ರು. ನಾನೊಬ್ಬ ಫ್ಯಾನ್ ಬಾಯ್ ಆಗಿ 3 ಜನರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸರ್, ಯಾರೋ ಫ್ಯಾನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ, ಯಾಕಂದರೆ 3 ಜನ ಸ್ಟಾರ್ಗಳನ್ನ ತುಂಬ ಬ್ಯಾಲೆನ್ಸಿಂಗ್ ಆಗಿ ತೋರಿಸಿದ್ದೀರಾ. ಇಲ್ಲಿಂದ ಸ್ಟಾರ್ ವಾರು ಫ್ಯಾನ್ಸ್ ವಾರು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಹೆಂಗೆ ಸಾಧ್ಯ ಇದು ಅಂತ ನಾನು ನೋಡಿದೆ, ಆ ವಿಡಿಯೋ ನೋಡಿದ್ರೆ ಒಬ್ಬ ಭಾಳ ಕ್ಯೂಟಾಗಿ ಹೇಳಿದರು. ಥ್ಯಾಂಕ್ ಯು ಸೊ ಮಚ್. ಆ ವಿಮರ್ಶೆ ಅವ್ರು ತಮಾಷೆಯಾಗಿ ಹೇಳಿರ್ಬೋದು, ಬಟ್ ಭಾಳ ಸತ್ಯವಾಗಿ ಹೇಳಿದ್ದಾರೆ. ಆಗ ಆ ಜವಾಬ್ದಾರಿ ಇತ್ತು ನನಗೆ. 3 ಜನರು ದೊಡ್ಡ ನಟರು, ಅವರಿಗೆ ನಾನು ನಾನು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಅದನ್ನು ಖಂಡಿತ ಅವರು ಬ್ಯಾಲೆನ್ಸ್ ಮಾಡಿದವರು, ಅವ್ರು ಕಂಡಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಅಲ್ಲ, ಅದೇ ನಾನು ಹೇಳಿದ್ನಲ್ಲ, ಅದು ನಮ್ಮ ಅಣ್ಣನ ಕಳ್ಕೊಂಡಾಗ ನನ್ನ ಕೈಯಲ್ಲಿ ಇನ್ನೇನು ಗರುಡ ಪುರಾಣದ್ದು ಶಾಸ್ತ್ರಗಳು ಮಾಡಿಸಿದ್ರು. ಆ ಶಾಸ್ತ್ರಗಳು ನನ್ನ ತುಂಬ ಹಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದರೆ ತುಂಬ ಹತ್ತಿರದಲ್ಲಿದ್ದರು ನನಗೆ ನಮ್ಮ ಅಣ್ಣ. ನಾನು ಎಮೋಷ್ನಲಿ ಅವರು ಏನು ಪಯಣ ಮುಂದಕ್ಕಿದೆ ಆ ಪಯಣ ತುಂಬ ಚೆನ್ನಾಗಿ ಸಾಗಬೇಕು. ನಮ್ಮ ಕಡೆಯಿಂದ ನಾವು ಇಲ್ಲಿ ಜೊತೆಲಿದ್ದಾಗ ಏನೋ ಲೋಪದೋಷಗಳಾಗಿದ್ರು ಅವ್ರು ಬದುಕಿದ್ದಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ. ಅವರು ಸತ್ತ ಮೇಲೆ ನಾವು ಅಳೋದು ಮುಖ್ಯ ಅಲ್ಲ, ಬದುಕಿದಾಗ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ ಅನ್ನೋದು ಮುಖ್ಯ. ಸೊ ಇವೆಲ್ಲವೂ ನನಗೆ ಗರುಡ ಪುರಾಣದ ನಾನು ಕಾರ್ಯಗಳು ಮಾಡಬೇಕಾದ್ರೆ ಗೊತ್ತಾಗಿತ್ತು. ಆದ್ದರಿಂದ ಅದು ಜನತೆಗೆ ಗೊತ್ತಾಗಲಿ, ಯಾಕಂದರೆ ಯೂತ್ಸ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆ ಶಾಸ್ತ್ರದ ಬಗ್ಗೆ, ಆ ಶಾಸ್ತ್ರ ಭಾಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರೂ ಅದನ್ನು ಫಾಲೋ ಮಾಡಬೇಕು. ಬದುಕಿದ್ದಾಗ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ನಾವು ಯಾರನ್ನ ಕಳ್ಕೊಂಡಾಗ ಅಷ್ಟು ಜವಾಬ್ದಾರಿಗಳಿದೆ ಅನ್ನೋದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಅದು ನಾವೆಲ್ಲ
ಎಲ್ಲರೂ ಸನಾತನಿಗಳಾಗಿ ಫಾಲೋ ಮಾಡ್ತಾರೆ. ಆಚರಣೆಗಳ ಜೊತೆಗೆ ಸಿನಿಮಾ ನೋಡ್ತಾ ಇದ್ದೀವಿ ಮಕ್ಕಳ ಅಪ್ಪ ಪ್ರೌಢ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಭಾಳ ಸಂತೋಷ ಆಯ್ತು. ಯಾಕಂದರೆ ಈ 3.5-4 ವರ್ಷದಿಂದ ಫ್ಯಾಮ್ಲಿನ ಭಾಳ ದೂರದಲ್ಲಿ ಇದ್ಬಿಟ್ಟಿದ್ದೀನಿ. ಅವ್ರುಗಳು ಏನು ಕಂಪ್ಲೇಂಟ್ ಮಾಡಿಲ್ಲ, ಅವರು ಮಾಡಲಿ ಅಂತ ಬಿಟ್ಟಿದ್ರು. ಬಟ್ ನನ್ನ ಮಗಳು ಫಿಲ್ಮ್ ಮೊನ್ನೆ ನೋಡಿಬಿಟ್ಟು ಭಾಳ ಖುಷಿಪಟ್ಟರು, ಭಾಳ ಸಂತೋಷ. ಖಂಡಿತವಲ್ಲ ಸರ್, ಈ ಕಥೆನೇ ತುಂಬ ಹೊಸದಾಗಿರೋದ್ರಿಂದ ಮ್ಯೂಸಿಕ್ಕು ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ. ಒಂದೊಂದು ವೆರೈಟಿನಲ್ಲೇ ತೊಗೊಂಡೋಗ್ಬೇಕು. ಆದ್ದರಿಂದ ಭಾಳ ಟೈಮ್ ತೊಗೊಂಡು ಮ್ಯೂಸಿಕ್ ಕೂಡ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಉಪ್ಪಿ ಸರ್ ಟ್ರ್ಯಾಕೇ ಬೇರೆ ಇರುತ್ತೆ, ರಾಜ್ ಸರ್ ಟ್ರ್ಯಾಕ್ ಬೇರೆ ಇರುತ್ತೆ, ಶಿವಣ್ಣಾಗ ಒಂದು 2-3 ಟ್ರ್ಯಾಕ್ ಇರುತ್ತೆ, ಕೊನೆ ಕ್ಲೈಮ್ಯಾಕ್ಸಲ್ಲಿ ಬೇರೆ ಥರ ಇರುತ್ತೆ. ಸೊ ಭಾಳಷ್ಟು ಕೆಲಸ ಮಾಡಿ ಅದು ಒಳ್ಳೆ ವಿಷಯ. ಯಾವತ್ತು ಆಡಿಯನ್ಸು ಇನ್ನೂ ಬೇಕಿತ್ತು ಅಂತಲೇ ಹೇಳಬೇಕು. ಸೊ ನಮಗೆ ಅದು ಸುಮಾರಷ್ಟು ಸೀನ್ಸ್ ನಮ್ಮ ತಲೆನಲ್ಲಿದೆ. ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀವಿ. ಅಭಿಮಾನಿಗಳು ಓಕೆ, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಅಭಿಮಾನಿಗಳಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾನ ಇಷ್ಟು ವಿಜೃಂಭಣೆಯಿಂದ ನೀವೆಲ್ಲ ಪೂಜಿಸ್ತಾ ಇರೋದು ಭಾಳ ಸಂತೋಷ ಆಗ್ತಾಯಿದೆ. ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಾಗಿ ಎಲ್ಲರ ಕುಟುಂಬದ ಸಮೇತ ಬಂದು ಸಿನಿಮಾ ನೋಡಿ. ನೀವೇ ನೋಡ್ತಾ ಇದ್ದೀರಲ್ಲ ಸರ್, ತುಂಬ ಅಬ್ಬರ ಆಗಿದ್ದಾರೆ. ಒಂದು ನಿಮಿಷ ಬಂದರು ಮದರ್. ಹಾಯ್ 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 ಬನ್ನಿ 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 ಎಲ್ಲ ಹಂಗೇನೆ. ತುಂಬ ಖುಷಿ ಆಗುತ್ತೆ ಸರ್, ಯಾಕೆಂದರೆ ಇವತ್ತು ಎಲ್ಲ ಸ್ಟಾರ್ ಕಾಂಬೋಸ್ಗಳು ತುಂಬ ಬರೋದು ತುಂಬ ಕಡಿಮೆ ಆಗಿದೆ. ಬಟ್ ಬರ್ತಾ ಇದೆ, ಬಂದಿದೆ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ವಿಶೇಷ ಅಂತಂದರೆ ಕೋಣ ಅಂದರೆ ನಮ್ಮ ಬಾಸ್ 45 ಮೂವಿಲಿ ಯಮ ಇದು ಮಾಡಿದ್ದಾರೆ. ಅದರಲ್ಲಿ ಕೋಣ ಇದಿರುತ್ತಲ್ಲ, ಅದಕ್ಕೋಸ್ಕರ ಒಂದು ಡಿಫ್ರೆಂಟ್ ಯುನಿಕ್ ಆಗಿ ಬರೋಣ ಅಂತ ಮಾಡಿದ್ದೀನಿ ಸರ್. ಸರ್ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಎಲ್ಲರೂ ಮಲ್ಟಿ ಸ್ಟಾರರು ಒಂದೇ ಸಿನಿಮಾ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಈಗಿನ ಇದರಲ್ಲಿ ಎಲ್ಲ ಮಲ್ಟಿ ಸ್ಟಾರ್ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಸರ್. ಎಲ್ಲರನ್ನೂ ಸ್ಟೇಜ್ ಮೇಲೆ ನೋಡೋದೇ ನಮ್ಗೊಂದು ತುಂಬ ಖುಷಿ ಅಲ್ಲ ಸರ್. ತುಂಬ ಖುಷಿ. ಸಿನಿಮಾಗಳು ಕನ್ನಡದಲ್ಲಿ ಸಿನಿಮಾಗಳು ಜಾಸ್ತಿ ಬಂದರೆ ತುಂಬ ಖುಷಿ ಆಗುತ್ತೆ, ನಮಗೂ ತುಂಬ ಖುಷಿನೇ. ಬಟ್ ಕೆಲವೊಂದು ವಿಚಾರಗಳನ್ನ ನಾನು ನೋಡಿದಾಗ ಏನಾಗುತ್ತೆ ಅಂದರೆ, ಎಲ್ಲ ಈಗ ಏನಂತ ಹೇಳ್ಬೇಕಂದ್ರೆ ಫ್ಯಾನ್ಸ್ ಅನ್ನೋ 2 ಅಕ್ಷರ ಇರ್ತಾರೆ, ಅದಕ್ಕೆಲ್ಲರೂ ಸ್ಟಾರ್ಸ್ ಅನ್ನೋ 2 ಅಕ್ಷರ ಇರುತ್ತೆ. ಅದಕ್ಕೆಲ್ಲ ಏನು ಮಾಡ್ಬಿಡ್ತಾರೆ ಅಂದರೆ ವಾರ್ ಅನ್ನೋ 2 ಅಕ್ಷರ ಇಟ್ಬಿಡ್ತಾರೆ. ನನಗೆ ಅದು ಯಾಕೋ ಒಂದು ಸ್ವಲ್ಪ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ನಾವು ಫ್ಯಾನ್ಸ್ ಅನ್ನೋ 2 ಅಕ್ಷರ ಯಾವಾಗೂ ಸ್ನೇಹ ಅನ್ನೋ 2 ಅಕ್ಷರ ಇಟ್ಕೊಬೇಕು. ಅವಾಗ ಪ್ರೀತಿ ಅನ್ನೋ 2 ಅಕ್ಷರ ಇರುತ್ತೆ. ನಾನು ಅನ್ನೋದು ಬಿಟ್ಬಿಡ್ಬೇಕು, ನಾವು ಅನ್ನೋದು ಇಟ್ಕೊಬೇಕು. ಎಲ್ಲರೂ ದ್ವೇಷ ಅನ್ನೋದು ಬಿಟ್ಬಿಡಿ, ಸ್ನೇಹ ಅನ್ನೋದು ಇಟ್ಕೊಡಿ. ನಾವೆಲ್ಲರೂ ಒಂದೇ, ಕನ್ನಡಿಗರೇ ಎಲ್ಲ ಒಂದೇ. ಈಗ ನಾವು ಇರೋ ಸತ್ಯ ನಾನು ಹೇಳ್ತೀನಿ, ಉಪ್ಪಿ ಅನ್ನೋದು 2 ಅಕ್ಷರ. ನಾವು ಅವ್ರು ತುಂಬ ಅಭಿಮಾನಿಯಾಗಿ ಇರೋ ಫ್ಯಾಕ್ಟ್ ಸತ್ಯ ಅನ್ನೋ 2 ಅಕ್ಷರ ಹೇಳ್ತಾ ಇದ್ದೀನಿ, ಕೇಳ್ಕೊಡಿ. ಎಲ್ಲ ಸ್ಟಾರ್ಸ್ ಅನ್ನೋ 2 ಅಕ್ಷರ ಅವ್ರವ್ರ ಮನೆಯಲ್ಲಿ, ಮನೆ ಅನ್ನೋ 2 ಅಕ್ಷರಲ್ಲಿ, ಊಟ ಅನ್ನೋ 2 ಅಕ್ಷರ ಮಾಡ್ಕೊಂಡು ಟಿವಿನ ಆರಾಮಾಗಿ ನೋಡ್ತಾ ಇರ್ತಾರೆ. ನಾವು ಮಾತ್ರ ಫ್ಯಾನ್ಸ್ ಅನ್ನೋ 2 ಅಕ್ಷರ ಇಲ್ಲಿ ಇಟ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾ ಇರ್ತೀರಿ. ಅದೆಲ್ಲ ಬೇಡ, ಎಲ್ಲ ಚೆನ್ನಾಗಿರೋಣ, ಎಲ್ಲ ಖುಷಿಯಾಗಿರೋಣ. ಯಾಕಂದರೆ ಮಾತು ಅನ್ನೋ 2 ಅಕ್ಷರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೇಳ್ತೀನಿ ಕೇಳಿ, ಉಪ್ಪಿ ಫ್ಯಾನ್ ಆಗಿ ನಾನೇನ PM ಅನ್ನೋ 2 ಅಕ್ಷರ ಆಗ್ಬಿಟ್ಟೆ ಅಂತ ಅನ್ಕೊಳ್ಳಿ. ಎಲ್ಲ ಜನಗಳು ಮಾತು ಅನ್ನೋ 2 ಅಕ್ಷರ ಆಡ್ಬೇಕಾರೆ ದುಡ್ಡು ಅನ್ನೋ 2 ಅಕ್ಷರ ಕೊಡಬೇಕು. ಅವಾಗ ನೋಡೋಣ ಯಾರು ದುಡ್ಡು ಅನ್ನೋ 2 ಅಕ್ಷರ ಕೊಟ್ಬಿಟ್ಟು ಮಾತಾಡ್ತಾರೆ. ಮಾತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರೀಯಾಗಿ ಮೈಕ್ ಅನ್ನೋ 2 ಅಕ್ಷರ ಸಿಕ್ಬಿಟ್ಟೆ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಮಾತನ್ನು ನೀಟಾಗಿ ಆಡಿ, ಚೆನ್ನಾಗಾಡಿ, ಖುಷಿಯಾಗಾಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಖುಷಿಯಾಗಿರೋಣ, ಅದೇ ಅಲ್ವಾ ಲೈಫ್ ಅನ್ನೋ 2 ಅಕ್ಷರದಲ್ಲಿ ನಮ್ಗೆ ಬೇಕಾಗಿರೋದೇನು? ನೆಮ್ಮದಿ ಅನ್ನೋ 2 ಅಕ್ಷರ ಬೇಕು, ಖುಷಿ ಅನ್ನೋ 2 ಅಕ್ಷರ ಇರುತ್ತೆ ಅಷ್ಟೇ. ಅದಕ್ಕೆ ಥ್ಯಾಂಕ್ ಯು ಸರ್. 45 ಮೂವಿ ದಾರಿ ತಪ್ಪಿ ಬಂದಿಲ್ಲ, ಬೇಕು ಅಂತಲೇ ಬಂದಿರೋದು. ದಯಮಾಡಿ ನೀವು 45ಗೆ ದಾರಿ ಮಾಡಿ ಕೊಡಬೇಕು. 100% 100 ದಿನ ಶತದಿನೋತ್ಸವ ಆಚರಿಸೋದಂತೂ ಪಕ್ಕ ಗ್ಯಾರಂಟಿ. ಹಂಗಾಗಿ ಸಂಭ್ರಮ, ಈ ಅದ್ದೂರಿ ವೈಭವ ಎಲ್ಲ ಅದ್ದೂರಿಯಾಗಿ ಆಗಲಿಕ್ಕೆ ಎಲ್ಲರೂ ಸಹಕಾರ ಮಾಡವ್ರೆ. ಹಂಗಾಗಿ ಲೆಜೆಂಡ್ ಆಗಿರೋಂಥ ಅರ್ಜುನ್ ಜನ್ಯ ಸರ್ರು ಮತ್ತು ರಾಜ್ಬಿ ಶೆಟ್ಟಿ ಸರ್ರು ಹಾಗೂ ಉಪೇಂದ್ರ ಸರ್ರು ಮತ್ತು ಶಿವರಾಜ್ ಕುಮಾರ್ ಅಪ್ಪಾಜಿ ಅವರು ತುಂಬ ಮೂವಿ ಮಾತ್ರ ಸೂಪರಾಗಿ ಬಂದಿದೆ. ದಯಮಾಡಿ ಎಲ್ಲ ಸಹಕಾರ ಮಾಡಿ ಇದು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊಡ್ತೀನಿ. ಫಿಲಮ್ ಚೆನ್ನಾಗಿದೆ ಸರ್, ಕ್ಲೈಮ್ಯಾಕ್ಸ್ ಮಾತ್ರ ಬೇರೆ ಲೆವೆಲಲ್ಲಿ ಇದೆ. ಈ ಫಿಲಮ್ ಇನ್ನೂ 10 ಸರಿ ನೋಡಿದ್ರು ಬೋರ್ ಹೊಡಿಯೋಂಥ ಮೂವಿ ಅಲ್ಲ. ಆದರೆ ನಮ್ಮ ಶಿವಣ್ಣ ಅವರಾಗಲಿ ಉಪೇಂದ್ರ ಅವರಾಗಲಿ ಮಾಡಿರೋ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಸರ್. ಒಂದೇ ವೇದಿಕೆಯಲ್ಲಿ ರಾಜ್ಬಿ ಶೆಟ್ಟಿ, ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಅವರು
ಮೂವರ್ ಆ್ಯಕ್ಟಿಂಗು ಚೆನ್ನಾಗಿದೆ ಸರ್, ಮೂವರ್ ಆ್ಯಕ್ಟಿಂಗು ಚೆನ್ನಾಗಿದೆ. ಫಿಲಮ್ ಅಲ್ಟಿಮೇಟ್ ಸರ್. ಓ ಎವಿ ಭರ್ಜರಿಯಾಗಿದೆ ಸರ್, ಭರ್ಜರಿ ಬೇಟೆ ಅದು. ಇವಾಗ ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಪ್ರೇಕ್ಷಕರು ಎಲ್ಲರೂ ಬಂದು ಇನ್ನೂ ನೋಡಬೇಕು. 100 ದಿವಸ ಗ್ಯಾರಂಟಿ ಓಡುತ್ತೆ ಸರ್ ಮೂವಿ. 100 ಡೇಸ್ ಹೊಡಿತದೆ ಸರ್, ಗ್ಯಾರಂಟಿ. ಸರ್ ಸರ್ ಸೂಪರ್ ಆಗಿದೆ ಸರ್. ಈ ಥರ ಫಿಲಮ್ ಮಾಡಲೇಬೇಕು. ಈ ಥರ ನಮ್ಮ ಶಿವಣ್ಣ ಬೆಳಿಬೇಕು, ಉಪೇಂದ್ರ ಸರ್ ಬೆಳಿಬೇಕು, ರಾಯ್ ಬಿ ಶೆಟ್ಟಿ ಸರ್ನು ಬೆಳಿಬೇಕು ಸರ್. ಸರ್ ಸೂಪರ್ ಸರ್, ಸೂಪರ್ ಇಷ್ಟ. ಚೆನ್ನಾಗೈತೆ ಸರ್, ನೋಡ್ಬೋದು. ಸೂಪರ್ ಆಗಿದೆ. ಆ್ಯಕ್ಟಿಂಗು ಉಪೇಂದ್ರ ಆ್ಯಕ್ಟಿಂಗ್ ಸೂಪರ್. ಅರ್ಜುನ್ ಜನ್ಯ ತುಂಬ ಚೆನ್ನಾಗಿದೆ. ಫಿಲಮ್ ಸೂಪರ್. 100 ಡೇಸ್ ಸರ್. ಓಕೆ, ಥ್ಯಾಂಕ್ ಯು. 45 ಸಿನಿಮಾ ಇದು ತುಂಬ ಚೆನ್ನಾಗಿ ಬಂದಿದೆ. 100 ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಶಿವಣ್ಣ ಆ್ಯಕ್ಟಿಂಗ್, ಶಿವಣ್ಣ ಅಭಿಮಾನಿ ಸರ್. ಚೆನ್ನಾಗಿದೆ ಸರ್ ಫಿಲ್ಮ್, ಸಖತ್ತಾಗಿದೆ. ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಾನು ಪ್ರೀಮಿಯರ್ ಶೋಗೆ ಹೋಗಿದ್ದೀನಿ, ಮತ್ತೆ ಇವತ್ತು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಉಪ್ಪಿ ಬಾಸು ಫುಲ್ಲು ಮಾಸಾಗಿ ಮಾಡಿದ್ದಾರೆ ಮೂವಿನ. 3 ಜನ ಆ್ಯಕ್ಟರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಷ್ಟೇ. ಹೌದು ಸರ್, ಅದೇ ಹೇಳ್ತಾ ಇದ್ದೀನಿ. ನಾನು ಸೆಕೆಂಡ್ ಟೈಮ್ ಬಂದಿರೋದು ಅದಕ್ಕೆ ಮೂವಿ ನೋಡೋದಕ್ಕೆ. ನಾನು ನೆನ್ನೆ ನೋಡಿದ್ದೀನಿ, ಅದಕ್ಕೆ ಇವತ್ತು ಬಂದಿದ್ದೀನಿ. ನಮ್ಮಲ್ಲಿ ಫ್ಯಾನ್ಸ್ ವಾರ್ ಇಲ್ಲ ಸರ್. ಎಲ್ಲರೂ ಕನ್ನಡ ಸಿನಿಮಾಗೆ ಬೆಳಿಬೇಕು ಅಷ್ಟೇನೆ. ನೋ ಫ್ಯಾನ್ ವಾರ್ ನಮ್ಮಲ್ಲಿ ಅಷ್ಟೇ. ನಾನು ಒಬ್ಬಿ ಫ್ಯಾನಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಬಂದು ನೋಡಿ ಮೂವಿ. ಸರ್ ಪಿಕ್ಚರ್ ಸೂಪರ್ ಸರ್. ನಮಗೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ನೋಡಿದ್ದು ಅಪ್ಪು ಬಾಸನ, ಮತ್ತೆ ಯಾರು ನೋಡಿಲ್ಲ ಸರ್. ಅವರು ದೇವರಾಗವ್ರೆ. ಇಲ್ಲಿ ರಿಯಲಾಗಿ ನೋಡಿದ್ದೀವಿ ನಾವು ಅಷ್ಟೇ. ನಮ್ಮ ಕೊಂಡಿದಂದ್ರೆ ಅಪ್ಪು ಬಾಸ್ ಅವ್ರು, ಇನ್ನು ಯಾರಿಲ್ಲ ಸರ್. ಸೂಪರ್ ಮೂವಿ ಸರ್. ಸರ್ ಅವ್ರ ಕೈ ಮುಗಿಬೇಕು ಸರ್. ಡೈರೆಕ್ಷನ್ ಅವ್ರು ಮಾಡಿದಾರೆ, ಅವ್ರ ಕೈ ಮುಗಿಬೇಕು ಸರ್. ಅರ್ಜುನ್ ಜನ್ಯ ಕೈ ಮುಗಿಬೇಕು ಸರ್. ಒಳ್ಳೆ ಇದನ್ನು ಕೊಟ್ಟವ್ರೆ ಶಿವಣ್ಣನಿಗೆ. ಅರ್ಜುನ್ ಜನ್ಯ ಒಳ್ಳೆ ಇದನ್ನು ಕೊಟ್ಟವ್ರೆ. ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಭಯಂಕರ. ಅಲ್ಲ ಭಯಂಕರ ಅಂದರೆ ಕೆಲವು ಆಕ್ಟಿಂಗ್ಗಳು ಕೊಟ್ಟವ್ರಲ್ಲ, ಭಯಂಕರ ರೀತಿಯಲ್ಲಿ ಆಕ್ಟಿಂಗ್ ಕೊಟ್ಟವ್ರೆ. ತುಂಬ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಭಾಳ ಭಯಂಕರ ಇದೆ. ಅವೆಲ್ಲ ಯಾವುದಿಲ್ಲ, ಇದು ನೋಡಿ ಪಿಕ್ಚರ್. ಇವತ್ತು ಸಿನಿಮಾದಲ್ಲೇ ಇವತ್ತು ನಮ್ಮ ಶಿವಣ್ಣ ಕ್ಯಾನ್ಸರ್ ಗೆದ್ರು ಬಂದ್ರು ಕೂಡ ಶಿವನ್ ಹೊಲ್ಸ್ಕೊಂಡಿದ್ದಾರೆ ಈ ಪಿಕ್ಚರಲ್ಲಿ. ಅದಕ್ಕೆ ಅವರು ದೇವರ ಗೆದ್ದ ಮಾನವ. ಏನಕ್ಕೆ ಅಂದರೆ ಇವತ್ತು ದೊಡ್ಡ ಮನೆ ಕುಡಿ ಇವತ್ತು ಶಿವಪ್ಪನ ಪಾತ್ರ ಮಾಡಬೇಕು ಅಂದರೆ ಡಬ್ಬಲ್ ಗುಂಡಿಗೆ ಬೇಕು. ಒಪ್ಕೋತೀರಾ? ಡಬ್ಬಲ್ ಗುಂಡಿಗೆ ಬೇಕು ಶಿವಪ್ಪನ ಪಾತ್ರ ಮಾಡಬೇಕು ಅಂದ್ರೆ. ಇವತ್ತು ನಮ್ಮ ಶಿವಣ್ಣ ಅಪ್ಪಾಜಿ ಆಶೀರ್ವಾದದಿಂದ ಅವರು ಶಿವಮುಚ್ಚಿದ ಕಣ್ಣಪ್ಪ ಮಾಡಿದ್ರು. ಆಮೇಲೆ ಹೇಳ್ತೀನಿ, ಇವತ್ತು ಶಿವನ ಪಾತ್ರ ನೋಡಿ ನಮಗೆ ತುಂಬ ಖುಷಿ ಆಗಿದೆ. ಬೇಡರ ಕಣ್ಣಪ್ಪ, ಶಿವ ಮುಚ್ಚಿದ ಕಣ್ಣಪ್ಪ. ಇವತ್ತು ನಮ್ಮ ಶಿವಪ್ಪ, ನಮ್ಮ ಶಿವಣ್ಣ ಇವತ್ತು ಲ್ಯಾಟ್ರಿಕ್ ಹೀರೋ ನಮ್ಮ ಶಿವಣ್ಣ ಇವತ್ತು ಸೂಪರ್. ದೇವರ ಗೆದ್ದ ಮಾನವ ನಮ್ಮ ಶಿವಣ್ಣ. ದೊಡ್ಡ ಮನೆ ವಂಶದಲ್ಲೇ ಇವತ್ತು ನಮಗ ಬಸ್ ನಾವು ದೊಡ್ಡ ಮನೆ ಬಿಟ್ಟು ಯಾರ ಬಗ್ಗೆನೂ ಮಾತಾಡಲ್ಲ. ಬಸ್ ದೊಡ್ಡ ಮನೆ ಬಿಟ್ಟು ನಾವು ಯಾರ ಬಗ್ಗೆನೂ ಮಾತಾಡಲ್ಲ. ದೊಡ್ಡ ಮನೆ ರಾಜವಂಶ $136 ಆ ಕ್ರೇಜ್ನ ಕ್ರಿಯೇಟ್ ಮಾಡಲಿ. 130 ಕ್ರೇಜ್ ಮಾಡಲಿ. ಅವಾಗ ಹೇಳೋಣ. 130 ಕ್ರೇಜ್ ಮಾಡಲಿ. ಆಂಧ್ರ ತಮಿಳ್ನಾಡು ಐತೆ ಇರೋದು. ಇಷ್ಟ ಹೇಳ್ತಿರೋದು ಒಂದು. ಏನ್ ಟ್ವಿಸ್ಟ್ ಕೊಟ್ರಣ್ಣ ಅವರು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ರು. ಅದು ಸಕ್ಕದಾಗಿತ್ತು ಅಣ್ಣ. ಮತ್ತೆ ಶಿವರಾಜ್ ಕುಮಾರ್ ಆಕ್ಟಿಂಗ್ ಅಂತೂ ಕೇಳಲೇಬೇಡಿ, ಸಕ್ಕದಾಗಿತ್ತು. ಉಪ್ಪಿ ಏನಂತೀರಾ, ರಿಯಲ್ ಸ್ಟಾರ್ ಅವರು ಸಕ್ಕದಾಗಿ ಮಾಡಿದ್ರು. ರಿಷಬ್ ಶೆಟ್ಟಿನೂ ಟ್ವಿಸ್ಟ್ ಮಾಡಿದ್ದು ಸಕ್ಕದಾಗಿತ್ತು. ಏನ್ ಕೇಳ್ತೀರಾ ಅವ್ರ ಮೇಲೆ? ಅವರು ಸೂಪರ್ ಅಣ್ಣ. ಅವ್ರದ್ದು ಕೇಳಲೇಬೇಡಿ. ನನ್ನ ಬಿಗ್ ಫ್ಯಾನ್ ಅವರು. ಅವ್ರಿಂದ ರಿಯಲ್ ಸ್ಟಾರ್ ಸೂಪರ್ ಫ್ಯಾನು. ನಾನು ಮೂವಿಗೆ ಬರ್ತಿಲ್ಲ, ಬಂದು ನೋಡಿದೆ ಅಣ್ಣ.
ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಮೂವಿ ಅಂತ. ಸಕ್ಕತ್ತಾಗಿದೆ ಅಣ್ಣ. ಆಕ್ಚುಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋದು, ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಇಟ್ ವಾಸ್ ಅಮೇಜಬಲ್. ಹೆಂಗೆ ನಾನು ಹೇಳ್ಬೇಕು ಅಂತಾನೆ ಆಗ್ತಿಲ್ಲ, ಸಕ್ಕತ್ತಾಗಿದೆ ಮೂವಿ. ಅರ್ಜುನ್ ಜನ್ಯಗಂತೂ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಸಕ್ಕತ್ತಾಗಿ ಮಾಡಿದ್ದಾರೆ ಅವರು. ಡಿ ಕೆ ಡಿ ನೋಡ್ಕೊಂಡು ಬಂದಣ್ಣ, ಸಕ್ಕತ್ತಾಗಿತ್ತು. ಇಂಥವ್ರು ಮೂವಿ ಮಾಡಿದ್ರೆ ಒಂದೊಂದು ಬರುತ್ತೆ ಮುಂದಕ್ಕೆ. ಇಂಥ ಮೂವಿ ಮಾಡ್ರಿ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂತ, ಒಂದು ಸಾಂಗ್ ಇರಬೇಕಾಗಿತ್ತು. ಒಂದು ಸಾಂಗ್ ಇದ್ರೆ ಸಕ್ಕತ್ತಾಗಿರೋದು. ಬಟ್ 3 ಜನ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿ ಟ್ವಿಸ್ಟ್ ಕೊಟ್ರೋಣ, ಸಕ್ಕತ್ತಾಗಿ ಮಾಡಿದ್ರು. ಮತ್ತೆ ಆಕ್ಟಿಂಗ್ ಅಂತೂ ಕೇಳೇಬೇಡಿ, ಸಕ್ಕತ್ತಾಗಿತ್ತು. ಡೈಲಾಗ್ ಸ್ವಲ್ಪ ಗೊತ್ತಿಲ್ಲ ಅಣ್ಣ. ಅದೇ ಐ ಲವ್ ಯು, ಯು ಮಸ್ಟ್ ಲವ್ ಮೀ, ಸಕ್ಕತ್ತಾಗಿತ್ತು ಅಣ್ಣ. ಅದು ಸಾಂಗ್ಸ್ ಇರಲಿಲ್ಲ ಅಣ್ಣ, ಒಂದೇ ಒಂದು ಸಾಂಗ್ಸ್ ಇರಲಿಲ್ಲ. ಅದೊಂದೇ ಒಂದು ಮೈನಸ್ ಪಾಯಿಂಟ್. ಬೋರ್ ಆಗಿಲ್ಲ ಅಂತ. ಇಂಟರ್ವಲ್ ಯಾವಾಗ ಮುಗೀತಂತ ಕಾಯ್ತಿದ್ರಿ ನಾವು. ಆ್ಯಕ್ಚುಲಿ ಇಂಟರ್ವ್ಯೂ ಮುಗಿದ ತಕ್ಷಣ ತುಂಬ ಚೆನ್ನಾಗಿತ್ತು. ಶಿವಣ್ಣ ಅವ್ರು ಕಾಯ್ತಿದ್ರು, ಶಿವಣ್ಣ ಯಾವಾಗ ಬರ್ತಾರೆ ಅಂತ. ಇಟ್ ವಾಸ್ ವೆರಿ ನೈಸ್. ತನಿಷಾ ಅಂತ. ಅಂದರೆ ಸೆಕೆಂಡ್ ಹಾಫ್ ಇನ್ನೊಂದು ತೂಕ. ಅರ್ಜುನ್ ಜನ್ಯ ಫಸ್ಟ್ ಮೂವಿ ಡೈರೆಕ್ಷನ್ ಅಂತ ಎಲ್ಲೋ ಅನ್ಸೋದೇ ಇಲ್ಲ. ನಮ್ಮ ಹಿಂದುತ್ವದ ಬಗ್ಗೆ ಗರುಡ ಪುರಾಣ ಯಾರಿಗೆ ಗೊತ್ತಿಲ್ವೋ ಓದಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮನುಷ್ಯ ಸತ್ತ 45 ದಿನದಲ್ಲಿ ಏನೇನಾಗುತ್ತೆ, ಆತ್ಮ ಹೆಂಗೆ ಬೇರ್ಪಟ್ಟಾಗುತ್ತೆ ಅನ್ನೋದನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಶಿವಣ್ಣಂಗೆ 63 ಅಂತ ಏಜ್ ಅನ್ಸೋದೇ ಇಲ್ಲ, ಅದು ಉಲ್ಟಾ ಮಾಡಬೇಕು. 36. ಶಿವಣ್ಣ ಅವರ ಪರ್ಫಾರ್ಮೆನ್ಸ್ ಅತಿ ಅದ್ಭುತ. ಬಾಕ್ಸ್ ಆಫೀಸ್ ಬ್ರಹ್ಮ ಒಂದು ಕಡೆ ಆದರೆ ಸ್ಯಾಂಡಲ್ವುಡ್ ಬ್ರಹ್ಮ ಇನ್ನೊಂದು ಕಡೆ. ಪಕ್ಕಾ ಬ್ಲಾಕ್ ಬಸ್ಟರ್ ಗುರು. ಮೂವಿ ಮಾತ್ರ ಪಕ್ಕಾ ಬ್ಲಾಕ್ ಬಸ್ಟರ್. ಅಣ್ಣ ಏನಣ್ಣ ಅಣ್ಣ ಸಿನಿಮಾ ಮಸ್ತು. 45 ಅಂದರೆ 45 ದಿನ. ಶಿವ ಬಂದ್ಬಿಟ್ಟು ಒಂದು ವಾರ್ನಿಂಗ್ ಕೊಡ್ತಾನೆ, 45 ದಿನದಲ್ಲಿ ನೀನು ಈ ತಪ್ಪು ಮಾಡಿದ್ಯಾ, ಈ ತಪ್ಪು ನೀನು ತಿದ್ಕೊಳ್ಳಿಲ್ಲ ಅಂದರೆ 45 ದಿನದಲ್ಲಿ ನಾನು ನಿನಗೆ ಇದು ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಅದೇ ಫಿಲಿಮು. ಪರ್ಯಾಸಿ ಮಾಡಬೇಡಿ ಅಣ್ಣವರು ಎಲ್ಲರೂ. ಅಣ್ಣ ಇವಾಗ ಮಾರ್ಚ್ ಫಿಲಿಮ್ಗೆ ಹೋಗ್ತಾ ಇದೀವಿ ನಾವು, ಬಂದು ಪಕ್ಕಾ ಉಪ್ಪಿ ಫ್ಯಾನು. ಅಂದರೆ ನಮ್ಮದು ಬೇರೆ ಅಣ್ಣ. ಅಂದರೆ ಫಿಲಿಮ್ ಚೆನ್ನಾಗಿದೆ. 45 100 days ಪಕ್ಕ. ನಾವು ತಪ್ಪು ಮಾಡಲ್ಲ ಅಣ್ಣ. ನಾವೇನು ಮಾಡೋಣ? ನಾವೇನು ಮಾಡಿದೀವಿ ಅಣ್ಣ ತಪ್ಪು? ಹೇಳಿ ಅಣ್ಣ. ಮಾಡಿದ್ರೆ ರಾಯಪ್ಪ ಇದ್ದಾನೆ. ರಾಯಪ್ಪಗೆ ಅವರಪ್ಪ ಶಿವಪ್ಪ. ಯಾರಂದ್ರೆ ಶಿವ ಮಕ್ಕಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಆ ಥರ ತಪ್ಪು ಮಾಡಲ್ಲ. ತಪ್ಪು ಮಾಡಿದ್ರೆ ಒಂದು ಕ್ಷಮಿಸು, ಅದು ದೊಡ್ಡವರು. ಇಲ್ಲಾಂದರೆ ಅಷ್ಟೇ ಅಣ್ಣ. ನಾವು ತಪ್ಪು ಮಾತಾಡಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ಹೋಗ್ತೀವಿ. ಅಲ್ಲಿ ಮಾರ್ಕೆಟ್ ಟಿಕೆಟ್ ಬುಕ್ ಆಗಿದೆ. ನೆಕ್ಸ್ಟ್ ಮಾರ್ಕು. ಹ್ಯಾಟ್ರಿಕ್ ಹೀರೋ, ಕರ್ನಾಡ ಚಕ್ರವರ್ತಿ, ಮಹಾನ್ ಕಲಾವಿದ. ಬರೀ ಶಿವಣ್ಣವ್ರು ಅಷ್ಟೇ ಆಯಿತಾ. ಶಿವಣ್ಣಂಗೆ ಇಲ್ಲಿವರೆಗೂ ಅಭಿಮಾನಿ, ಇನ್ಮೇಲಿಂದ ಭಕ್ತ ಶಿವಣ್ಣಂಗೆ ಭಕ್ತ ಆಯಿತಾ. ಏನೇನಿದೆ ಮೂವಿನಲ್ಲಿ ಹಿಂದುತ್ವದ ಬಗ್ಗೆ, ಸನಾತನ ಧರ್ಮ ಅಂದರೆ ಏನು, ಧರ್ಮನ ಹೆಂಗಿರುತ್ತೆ, 45 ಪ್ರಪಂಚ ಬದುಕನ್ನು ಹೆಂಗೆ ಬದುಕಬೇಕು ಅಂತ ತೋರಿಸಿದ್ದಾರೆ ಅರ್ಜುನ್ ಜನ್ಯ ಅವರು ಆಯಿತಾ. ಬದುಕನ್ನು ಹೆಂಗೆ ಬದುಕಬೇಕು ಅನ್ನೋದನ್ನ ತುಂಬ ವಿವರಣೆಯಾಗಿ ತೋರಿಸಿದ್ದಾರೆ. ರಾಜ್ಬಿ ಶೆಟ್ಟಿ ಇರ್ಬೋದು, ಉಪೇಂದ್ರ ಅವ್ರು ಇರ್ಬೋದು, ನಮ್ಮ ಶಿವಣ್ಣ ಇರ್ಬೋದು, ತುಂಬ ಅಂದರೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸುಧಾರಾಣಿ ಅವರಂತೂ ಸೂಪರ್. ಮತ್ತೊಂದು ಸಲ ಆನಂದ್ ಜೋಡಿ ನೋಡಿದಂಗಾಯ್ತು ನಮಗೆ. ಸೂಪರ್ ಸರ್. ಉಪೇಂದ್ರ ಅವ್ರು ಸ್ವಾಗತ ಮಾಡೋರು. ಸ್ಟಾರ್ ಉಪೇಂದ್ರ ಅವ್ರಿಗೆ ಸೂಪರ್ ಆ್ಯಕ್ಟಿಂಗ್. ಪಕ್ಕ ಸರ್. ನಮ್ಮ ಶಿವಣ್ಣ ಇರೋದು ಸಿಲ್ವರ್ ಜೂಬ್ಲಿ ಕೊಟ್ಟಿರೋದು ನಮ್ಮ ಶಿವಣ್ಣನೇ ಆಯಿತಾ. 1 ವರ್ಷ ಸಿನಿಮಾ ಕೊಟ್ಟಿರೋದು ನಮ್ಮ ಶಿವಣ್ಣನೇ. ಇಂಡಸ್ಟ್ರಿ ಕೊಟ್ಟಿರೋದು ನಮ್ಮ ಶಿವಣ್ಣನೇ. ಇಂಡಸ್ಟ್ರಿ ಇವತ್ತು ಏನೇ ಮೊದಲುಗಳಿದ್ರು ಅದು ಶಿವಣ್ಣಿಂದ ಮಾತ್ರ ಇದು ಆಗುತ್ತೆ, ಹಾಗೆ ಆಗುತ್ತೆ ಅಷ್ಟೇ. ಜೈ ಶಿವಣ್ಣ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.